21ನೇದಾಗಿ ಒಂದು ತ್ರಿಭುಜದ ಶೃಂಗಗಳು ಎ 8 - 4 ಇವು ನಿರ್ದೇಶಾಂಕಗಳು, ಬಿ 9, 5, ಸಿ 0, 4 ಆಗಿದ್ದಾಗ ಅದು ಸಮದ್ವಿಬಾಹು ತ್ರಿಭುಜವಾಗಿರುತ್ತದೆ ಎಂದು ತೋರಿಸಿ ಅಂತ. ಇದೊಂದು ತ್ರಿಭುಜ ತಗೊಳ್ಳೋಣ. ಇವಾಗ ಎ ಬಿ ಸಿ ಅಂತ ಒಂದು ತ್ರಿಭುಜ ಇರಲಿ. ಎ ಬಿಂದುವಿನ ನಿರ್ದೇಶಾಂಕ 8 - 4, ಬಿ ಬಿಂದುವಿನ ನಿರ್ದೇಶಾಂಕ 9, 5, ಸಿ ಬಿಂದುವಿನ ನಿರ್ದೇಶಾಂಕಗಳು 0, 4 ಅಂತ ಕೊಟ್ಟಾರ. ಇವಾಗ ಎ ಬಿ ದೂರ ಕಂಡುಹಿಡಿಬೇಕು, ಬಿ ಸಿ ಕಂಡುಹಿಡಿಬೇಕು, ಎ ಸಿ ಕಂಡುಹಿಡಿಬೇಕು. ಹಾಗಾದ್ರ ಇಲ್ಲಿ x1 y1 x2 y2 ಅಂತ ತಗೊಳ್ಳೋಣ. ಇವಾಗ ಎ ಬಿ ಅಂದ್ರ 8 - 4, ಆನಂತರ 9, 5 ಇದು ಎ ಬಿ ಸಿ ಎಷ್ಟು ಅಂದ್ರ 9, 5, ಆನಂತರ 0, 4 ಸಿ ಎ ಅಂತ ಬಂತು. ಸಿ ಎ ಅಂದ್ರ 0, 4, 8 - 4 ಇಷ್ಟು ಬೆಲೆಗಳು ಬರ್ಕೊಂಡ ನಂತರ ದೂರ ಕಂಡುಹಿಡಿಯುವ ಸೂತ್ರ ಗೊತ್ತದ ನಿಮಗೆ. ಡಿ √ x2 - x1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್. ಹಾಗಾದ್ರ ಮೊದಲ ಎ ಬಿ ಕಂಡುಹಿಡಿಬೇಕು. ಎ ಬಿ ಅಂದ್ರ 9 - 8 ಇದ್ರದ್ದು ವರ್ಗ, ಆನಂತರ 5 ಇಲ್ಲಿ ಮೈನಸ್ ಪ್ಲಸ್ 4 ಸ್ಕ್ವೇರ್ ಇಷ್ಟಾದ ಬಳಕ ಈಕ್ವಲ್ ಟು 9, 8 ಕಳೀರಿ. 9 8 ಕಳೆದ್ರ 1, 1ರ ವರ್ಗ 1, 5, 4 9 2 ಸಲ ಗುಣಿಸ್ರೆ ಎಷ್ಟು ಬತ್ತು? 81 ಬಂತಲ್ಲ. √81 1 ಕೂಡಿಸಿದ್ರ 82 ಇದು ಎ ಬಿ. ಇನ್ನು ಅದೇ ರೀತಿಯಾಗಿ ಬಿ ಸಿ ಕಂಡುಹಿಡಿಬೇಕು. ಬಿ ಸಿ ಈಕ್ವಲ್ ಟು √0 - 9, ಆನಂತರ ಪ್ಲಸ್ -4 ಆಗುತ್ತೆ. -4 ಇಲ್ಲಿ ಮೈನಸ್ ಅದರ ಸೂತ್ರದಾಗ ಮೈನಸ್ ಪ್ಲಸ್ -4 ಇದರದು ವರ್ಗ ಈಕ್ವಲ್ ಟು 9ರಾಗ 0 ಕಳೆದ್ರ 9 ಬರುತ್ತೆ. 9 9 81 -4 -8 ಆಯ್ತು. 8 8 64 √14 5 8 6 14 ಅಂದ್ರ 145. ಇನ್ನ ಸಿ ಎ ಕಂಡುಹಿಡಿಬೇಕು. ಸಿ ಎ ಈಕ್ವಲ್ ಟು √8 - 0 ವರ್ಗ ಪ್ಲಸ್ -4 ಇದು ಬಿಡಿಸ್ತದಲ್ಲ 0 9 ತಗೊಂಡಿದೀವಿ. 4 5 ಇಲ್ಲಿ 5 ಬರುತ್ತೆ. 4 ಪ್ಲಸ್ 4 5ರ 4 ಕಳೆದ್ರೆ ಎಷ್ಟು? 1 1 1 ಬರುತ್ತೆ. 81 1 82 ಆಯ್ತು. ಇದು ತಗೊಂಡಿದೀವಿ. ಇದು ತಗೋಬೇಕಾಗಿತ್ತು. 8 0 -4 ಇದನ್ನು -4 ಆಗುತ್ತೆ. ಇದ್ರದ್ದು ವರ್ಗ. ಸಿ ಎ ಈಕ್ವಲ್ ಟು 8 8 64
ಇದು 4 ಇದು 4 8 ಆಯ್ತು. 8 8 64. ಸಿ ಎ ಈಕ್ವಲ್ ಟು 64 64 ಕೂಡು ಸರಿ. 4 4 8 6 6 12 ಎಷ್ಟು ಬಂತು? 128. ಎ ಬಿ ಬೆಲೆ 82 ಅದ, ಬಿ ಸಿ 82 ಅದ. ಆದ್ದರಿಂದ ಎ ಬಿ ಈಕ್ವಲ್ ಟು ಎ ಬಿ ರೂಟ್ ಆಫ್ 82, ಬಿ ಸಿ ನು ರೂಟ್ ಆಫ್ 82 ಅದಲ್ಲ. ಎ ಬಿ ಈಕ್ವಲ್ ಟು ಬಿ ಸಿ ಆಯ್ತು. ಆದ್ದರಿಂದ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಅಂದ್ರ ಇದು, ಬಿ ಸಿ ಅಂದ್ರ ಇದು. ಎ ಬಿ ಈಕ್ವಲ್ ಟು ಬಿ ಸಿ ಆಗಿದೆ. ಎ ಬಿ ಈಕ್ವಲ್ ಟು ಬಿ ಸಿ ಆದ್ರ ಎ ಬಿ ಸಿ ಯಾವ ತ್ರಿಭುಜ ಆಗುತ್ತೆ? ತ್ರಿಭುಜ ಎ ಬಿ ಸಿಯು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂತ. ಒಟ್ಟು ಚೆಂಡುಗಳು ಎಸ್ ಈಕ್ವಲ್ ಟು 6 ಕೆಂಪು ಪ್ಲಸ್ 5 ನೀಲಿ ಪ್ಲಸ್ 4 ಹಸಿರು. ಎಸ್ ಅದು ಒಟ್ಟ ಎನ್ ಆಫ್ ಎಸ್ ಈಕ್ವಲ್ ಟು 6 4 10 1 5 15 ಚೆಂಡುಗಳಾದವು. ಇಷ್ಟಾದ ಬಳಿಕ ಒಂದನೇ ಪ್ರಶ್ನೆ, ಅದು ಹಸಿರು ಆಗದಿರುವುದು ಅಂತ ಹೇಳ್ತಾರೆ. ಹಸಿರು ಆಗದಿರುವುದು, ಹಸಿರು ಆಗಿರಬಾರ್ದು ಅಂತ ಹೇಳಿದ್ದದು. ಹಸಿರೊಂದು ಬಿಟ್ಟು ಉಳಿದಿದ್ದು ನಡೀತದ. ಹಾಗಾದ್ರ ಎ ಈಕ್ವಲ್ ಟು ಹಸಿರು ಆಗದಿರುವುದು ಅಂತಂದ್ರ ಹಸಿರೊಂದು ಬಿಟ್ಟು ಬಿಡ್ಬೇಕು. ಅಂದ್ರ 6 ಕೆಂಪು ಚೆಂಡ ತಗೊಳಕ್ ಬರುತ್ತೆ, 5 ನೀಲಿ ಬರ್ತಾವ. ಹಾಗಾದ್ರ ಹಸಿರು ಬರಲ್ಲ, ಯಾಕಂದ್ರ ಅದು ಆಗಬಾರ್ದು ಅಂತ ಹೇಳ್ಯಾರ ಅವ್ರು. ಎನ್ ಆಫ್ ಎ ಈಕ್ವಲ್ ಟು 6 5 ಎಷ್ಟಾಯ್ತು? 11. 6 5 11 ಆಯ್ತು. ಇದ್ರದ್ದು ಸಂಭವನೀಯತೆ ಅಂತ ಕೇಳ್ತಾರ ಅವ್ರು. ಪ್ರೊಬೆಬಿಲಿಟಿ ಎ ಈಕ್ವಲ್ ಟು ಸಂಭವನೀಯತೆ ಎ ಈಕ್ವಲ್ ಟು ಎನ್ ಆಫ್ ಎ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದ್ರ 11, ಎನ್ ಆಫ್ ಎಸ್ ಅಂದ್ರೆ ಎಷ್ಟು? 15. ಅಂದ್ರ 11/15 ಆಯ್ತು. ಎರಡನೇದ್ದು ಕೆಂಪು ಆಗುವ ಸಂಭವನೀಯತೆ ಅಂತ ಕೇಳ್ಯಾರ. ಕೆಂಪು ಆಗುವುದು ಅಂದ್ರ ಬಿ ಈಕ್ವಲ್ ಟು ತಗೊಳ್ಳೋಣ. ಬರೇ ಕೆಂಪು ಅಷ್ಟೇ. ಕೆಂಪು ಎಷ್ಟು ಅದಾವ? 6 ಅದ. ಹಾಗಾದ್ರ ಎನ್ ಆಫ್ ಬಿ ಈಕ್ವಲ್ ಟು ಎಷ್ಟು ಬಂದು ಅಂದ್ರ 6 ಬಂತು. ಇದ್ರದ್ದು ಸಂಭವನೀಯತೆ ಪಿ ಆಫ್ ಬಿ ಈಕ್ವಲ್ ಟು ಎನ್ ಆಫ್ ಎ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದ್ರ 6, ಎನ್ ಆಫ್ ಎಸ್ ಅಂದ್ರ 15. 3 2 3 5 ಎಷ್ಟು ಬತ್ತು? ಇದ್ರದ್ದು 2/5. 33ನೇದಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಈ ವರ್ಗ ಬಹುಪದೀಯ ಶೂನ್ಯತೆಗಳು ಕಂಡುಹಿಡ್ರಿ ಅಂತ ಹೇಳ್ಯಾರ. ಅಂದ್ರ ಇದರ ಉತ್ತರಗಳ ಕಂಡುಹಿಡಿಬೇಕು. ಅದಕ್ಕೆ ಶೂನ್ಯತೆ ಅಂತ ಕರಿತೀವಿ. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ. ಮೊದಲ ಇದರದ್ದು ಪರಿಹಾರಗಳನ್ನ ಕಂಡುಹಿಡಿಯೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಎರಡು ಪದ ಗುಣಿಸಿದ್ರ ಎಷ್ಟು ಬರಬೇಕು? 10 ಬರಬೇಕು. ಅವೆರಡು ಕೂಡಿಸಿದ್ರೆ ಕಳೆದ್ರೆ ಎಷ್ಟು? 7. 5 2 10 ಆಗತ್ತಲ್ಲ. 5 2 ಕೂಡಿಸಿದ್ರೆ 7 ಆಗುತ್ತೆ. ಹಾಗಾದ್ರ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ 5x ಪ್ಲಸ್ 2x 5x 2x 7x ಆಯ್ತು. 10. ಎಕ್ಸ್ ಸಾಮಾನ್ಯ ಪವರ್ತನ ಹೊರಗೆ ತೆಗೆದ್ರ ಎಕ್ಸ್ ಪ್ಲಸ್ 5. ಎಕ್ಸ್ ಪ್ಲಸ್ 5 ಅಂದ್ರ ಇದಕ್ಕ ಪ್ಲಸ್ ಎಷ್ಟರಿಂದ
2ರಿಂದ ಗುಣಿಸ್ಬೇಕು. 2 ಎಕ್ಸ್ ಆಗುತ್ತೆ, 2 ಐದ್ಲೆ 10 ಆಗುತ್ತೆ. ಎಕ್ಸ್ ಅಧಿಕ 5 1 ಇದ್ರದ್ದು. ಇನ್ನ ಎಕ್ಸ್ ಪ್ಲಸ್ 2 ಇದ್ರದ್ದು ಶೂನ್ಯತೆಗಳು ಕೇಳ್ತಾರ ಅವ್ರು. ಹಂಗಾದ್ರ ಎಕ್ಸ್ ಈಕ್ವಲ್ ಟು ಪ್ಲಸ್ 5 ಇದ್ದಿದ್ದು ಏನಾಗತ್ತೆ, -5 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಇದ್ದಿದ್ದು ಹೊರಗೆ ಹೋದ್ನಾಗ ಏನಾಗುತ್ತದೆ, -2 ಆಗುತ್ತೆ. ಆದ್ದರಿಂದ ನಾವಿಲ್ಲೇನ್ ಮಾಡೋಣ ಅಂದ್ರ ಒಂದು ಮೂಲ ಅಲ್ಫಾ ಅಂತ ತಗೊಳ್ಳೋಣ, ಇದಕ್ಕ -5. ಇನ್ನೊಂದು ಮೂಲ ಬೀಟಾ ಅಂತ ತಗೊಳ್ಳೋಣ, ಅದಕ್ಕ -2 ಆಗಿರಲಿ. ಇಷ್ಟು ತಗೊಂಡಿದೀವಿ. ಒಂದಕ್ಕ ಅಲ್ಫಾ ಈಕ್ವಲ್ ಟು -5, ಬೀಟಾ ಈಕ್ವಲ್ ಟು -2 ಅಂತ ತಗೊಂಡೇವಿ ಈಗ ನಾವು. ಹಾಗಾದ್ರ ಇಲ್ಲಿ ಇದ್ರದ್ದು ಸಹ ಗುಣಕಗಳು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ 7x ಪ್ಲಸ್ ಎಷ್ಟು 10. ಎದ ಬೆಲೆ ಎಷ್ಟಾಗುತ್ತೆ 1, ಬಿದ ಬೆಲೆ ಎಷ್ಟದ 7, ಸಿದ ಬೆಲೆ ಎಷ್ಟಾಗುತ್ತೆ 10. ಇನ್ನ ಮೂಲಗಳ ಮೊತ್ತ ಅಂತ ಹೇಳ್ತೀರಿ. ತಾಳೆ ನೋಡಿ ಅಂತ ಹೇಳೇನಲ್ಲ, ಇವು ಸಹ ಗುಣಕಗಳಾದವು, ಇವು ಶೂನ್ಯತೆಗಳಾದವು. ಇದ್ರದ್ದು ನಡಬರ್ಕಿರುವ ಸಂಬಂಧ ಕೇಳ್ತಾರ ಅವ್ರು. ಹಾಗಾದ್ರ ತಾಳೆ ಮೂಲಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಅಪಾನ್ ಎಷ್ಟು ಅಂತ ಹೇಳ್ತೀವಿ ಎ. ಅಲ್ಫಾ ಅಂದ್ರೆ ಎಷ್ಟು -5, ಬೀಟಾ ಅಂದ್ರ -2 ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಎಷ್ಟದ ನೋಡ್ರಿ ಇಲ್ಲಿ 7 ಅಪಾನ 1 -5 -2 ಕೂಡಿಸಿದ್ರ -7 ಮೈನಸ್ ಪ್ಲಸ್ -7. ಇದು ಎಡಭಾಗ ಬರೋಬ್ಬರಿ ಬಲಭಾಗ ಆಯ್ತು. ಇನ್ನ ಮೂಲಗಳ ಮೊತ್ತ ಆಯ್ತು. ಮೂಲಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಅಂತ ಹೇಳ್ತೀವಿ, ಸಿ ಅಪಾನ ಎ. ಹಾಗಾದ್ರ ಇಲ್ಲಿ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ತಗೊಂಡ್ರ ಗುಣಿಸ್ಬೇಕಲ್ಲ ಎರಡಕ್ಕೂ. ಅಲ್ಫಾದ ಬೆಲೆ -5 1, ಆನಂತರ ಬೀಟಾದ ಬೆಲೆ -2 ಈಕ್ವಲ್ ಟು ಸಿದ ಬೆಲೆ ಎಷ್ಟದ ನೋಡ್ರಿ 10 ಅಪಾನ 1 ಮೈನಸ್ ಮೈನಸ್ ಪ್ಲಸ್ 5 2 10. ಇದನ್ನು 10 ಅಂದ್ರ ಎಡಭಾಗ ಬರೋಬ್ಬರಿ ಬಲಭಾಗ ಆಯ್ತಲ್ಲ. ಆದ್ದರಿಂದ LHS ಈಕ್ವಲ್ ಟು RHS ಆಗಿವೆ. ಮೂರರಲ್ಲಿ ಅಥವಾ ಶೂನ್ಯತೆಗಳ ಮೊತ್ತ ಅಂದ್ರ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ, ಹಾಗೂ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಕ್ರಮವಾಗಿ -3 ಅನಂತರ 2 ಅಂತ ಕೊಟ್ರು. ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ವರ್ಗ ಬಹುಪದೋಕ್ತಿ ಅಂತ ಬರೋದು. ವರ್ಗ ಬಹುಪದೋಕ್ತಿ ಬರೀಬೇಕಾದ್ರ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಮೂಲಗಳ ಮೊತ್ತ ಪ್ಲಸ್ ಅಲ್ಫಾ ಇಂಟು ಎಷ್ಟು ಬೀಟಾ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾದ -3 ಪ್ಲಸ್ 2. ಅಲ್ಫಾದ ಬೆಲೆ -3, ಬೀಟಾದ ಬೆಲೆ ಮೂಲಗಳ ಮೊತ್ತ ಎಷ್ಟು ಎ ಪ್ಲಸ್ ಬಿ. ಇಲ್ಲಿ ಬರ್ದ್ರಲ್ಲ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಎಷ್ಟು ಬರ್ದ್ರಿ -3 ಎಕ್ಸ್ಕ್ಕ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಮೂಲಗಳ ಗುಣಲಬ್ಧ ಎಷ್ಟು 2. ಹಾಗಾದ್ರ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ 3x ಆನಂತರ ಪ್ಲಸ್ ಎಷ್ಟು 2. ಇದು ವರ್ಗ ಬಹುಪದೋಕ್ತಿ. ಇಷ್ಟು ಕಂಡಿಡ್ರಿ ಅಂತ ಹೇಳಿದ್ರು. ಹಾಗೂ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಇವೇ ಶೂನ್ಯತೆಗಳು ಬರ್ತಾವ ನೋಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇದ್ರದ್ದು 2 ಪದ ಗುಣಿಸಿದ್ರ 2 ಬರಬೇಕು.
ಅವೆರಡು ಕೂಡಿಸೋದ್ರ ಕಳೆದ್ರ 3 ಆಗ್ಬೇಕು. 2 ಒಂದಲೇ 2 ಬರುತ್ತಲ್ಲ. ಹಾಗಾದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1x ಪ್ಲಸ್ 2. ಎಕ್ಸ್ ಸಾಮಾನ್ಯ ಅಪವರ್ತನ. ಎಕ್ಸ್ ತಗೊಂಡ್ರ ಇಲ್ಲಿ 2 ಉಳಿತು. ಅದೇ ಎಕ್ಸ್ ಪ್ಲಸ್ 2 ಇನ್ನೊಮ್ಮೆ ಬರೋದು. ಇದಕ್ಕ ಪ್ಲಸ್ ಎಷ್ಟರಿಂದ 1ರಿಂದ ಗುಣಿಸ್ಬೇಕು. ಹಾಗಾದ್ರೆ ಎಕ್ಸ್ ಪ್ಲಸ್ 2 ಒಂದು ಸಲ ಬರೆಯೋದು, ಎಕ್ಸ್ ಪ್ಲಸ್ 1 ಇನ್ನೊಂದು ಸಲ ಬರೀಬೇಕು. ಇವೆರಡು ಬರ್ತಾವೆ. ಇವೇ ಶೂನ್ಯತೆಗಳಾಗ್ತಾವ. ಎಕ್ಸ್ ಇಕ್ವಲ್ ಟು ಪ್ಲಸ್ 2 ಇದ್ದಿದ್ದು ಮೈನಸ್ 2, ಎಕ್ಸ್ ಇಕ್ವಲ್ ಟು ಪ್ಲಸ್ 1 ಇದ್ದಿದ್ದು ಮೈನಸ್ 1. ಹಾಗಾದ್ರ ಶೂನ್ಯತೆಗಳು ಯಾವ್ಯಾವ ಆಗ್ತಾವ ಅನ್ನಂಗಾಯ್ತು. ಅವುಗಳ ಶೂನ್ಯತೆಗಳು 1 ಮೈನಸ್ 2 ಆಗುತ್ತೆ ಮತ್ತು ಮೈನಸ್ 1 ಆಗಿವೆ. ಪ್ರಶ್ನೆ 5ನೇದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 × 4 16 ಅಂದ್ರ 4 ಅಂಕದ್ದು 4 ಪ್ರಶ್ನೆಗಳು. 34ನೇದಾಗಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 8 ಪದಗಳ ಮೊತ್ತ ಅಂತ ಕೊಟ್ರು. S8 ಎಷ್ಟು ಅಂದ್ರ 100 ಕೊಟ್ರು. ಹಾಗೂ ಮೊದಲ 19 ಪದಗಳ ಮೊತ್ತ S19 ಎಷ್ಟು ಅಂದ್ರ 551 ಅಂತ ಕೊಟ್ರು. ಇದರಿಂದ ಶ್ರೇಣಿಯನ್ನು ಬರೆಯಿರಿ ಅಥವಾ ಕಂಡು ಹಿಡಿಯಿರಿ ಅಂತ. Sn = n/2 2a ಪ್ಲಸ್ ಬ್ರಾಕೆಟ್ n-1d ಇಷ್ಟು ಸೂತ್ರ ತಗೋಬೇಕು. S8 n ಅಂದ್ರ 8 2 2a ಎನ್ನದ ಬೆಲೆ ಎಷ್ಟು 8 - 1d. 2 ಒಂದಲೇ 2 4ಲೇ ಹೋಗುತ್ತಲ್ಲ 4. S8 ಅಂದ್ರ ಕೊಟ್ಟಾರ ಅವರು. S8 ಅಂದ್ರ ಎಷ್ಟು ಕೊಟ್ರ 100 ಅಂತ ಕೊಟ್ಟಾರ. 2a 8ರಾಗ 1 ಕಳೆದ್ರ 7d. 8ರಾಗ 1 ಕಳೆದ್ರೆ ಎಷ್ಟು 7. 7ರಾಗ 1 ಡಿ ಗುಣಿಸ್ರ 7d. 4ರಿಂದ ಇದಕ್ಕ ಭಾಗಿಸ್ಬೇಕು. ಇದು 4 ಅದಲ್ಲ ಇಲ್ಲಿ 2a ಪ್ಲಸ್ 7d. 4 ಒಂದಲೇ 4 2ಲೇ 8 4 5ಲೇ 4 2ಲೇ 8 2 ಉಳಿತು 4 5ಲೇ 20 ಆಗುತ್ತಲ್ಲ. 2a 7d ಈಕ್ವಲ್ ಟು ಎಷ್ಟು 25. ಇದು 1ನೇದ್ದು. ಇನ್ನು 2ನೇದ್ದು S19. ಹಾಗಾದ್ರ 19/2 2a ಪ್ಲಸ್ 19 ಮೈನಸ್ 1d. S19 ಅಂದ್ರ 500 ಎಷ್ಟು ಕೊಟ್ರ 51. 19/2 2a ಪ್ಲಸ್ 19ರಾಗ 1 ಕಳೆದ್ರ 18d. 2 ಹೊರಗೆ ತೆಗೆನಲ್ಲ ಇದ್ರದ್ದು 551 19/2 2 ಸಾಮಾನ್ಯ ಅಪವರ್ತನ ಹೊರಗೆ ತೆಗೆನ. ಇಲ್ಲಿ a ಉಳಿತು 2 9 18 ಆಗತ್ತಲ್ಲ d. ಈ 2ಕ್ಕ ಹೋಯ್ತು. 551ಕ್ಕ ಎಷ್ಟರಿಂದ ಭಾಗಿಸ್ಬೇಕು 19ರಿಂದ. ಇಲ್ಲಿ a ಪ್ಲಸ್ 9d ಅಂತ ಉಳಿತು. 19 ಎಷ್ಟಲೇ ಹೋಗ್ತಾ ನೋಡ್ರಿ 19 19ಲೇ 9 9ಲೇ 81. 9 ಒಂದಲೇ 9 8 17 1 9ಲೇ 9 1 1ಲೇ 1 1 9 7 16. ಹಾಗಾದ್ರ 19 2ಲೇ 38 ಭಾಗಿಸಿ ನೋಡೋದು ಸಿಗುತ್ತೆ ಕಡೆಗೆ 551 19ರಿಂದ ಭಾಗಿಸಾನು 19 2ಲೇ 38 19 3ಲೇ 57 ಆಗುತ್ತೆ ದೊಡ್ಡದಾಗ್ತದ. 15ರಾಗ 8 ಹೋದ್ರ 7 5ರಾಗ 4 ಕಳೆದ್ರ 1 ಆ ನಂತರ 1ಕ್ಕ 1 19 ಎಷ್ಟಲೇ ಹೋಗುತ್ತೆ ಇದು
19ರ ಬಗ್ಗೆ ತಗೊಂಡ್ರ ಮತ್ತೆ ಹೇಳಿ. ಆ 19 9ಲೆ 9 81 ಐತಲ್ಲ, 91ಲೆ 9 8 17 ಐತಲ್ಲ. 19 ಎಷ್ಟ್ಲೆ 9ಲೆ 19 1ಲೆ 19 29 a ಪ್ಲಸ್ 9d ಈಕ್ವಲ್ ಟು 20 ಇದು ಎಷ್ಟನೇದ್ದು? ಎರಡನೇದ್ದು. ಈಗ 1 ಮತ್ತು 2ರಿಂದ ಬಿಡಿಸ್ಬೇಕು ನೀವು ಅವೆರಡು ತಗೊಂಡು. 1 ಮತ್ತು 2ರಿಂದ 1 ಮತ್ತು 2ರಿಂದ ಅಂತ ತಗೊಂಡು ಒಂದನೇದ್ದು 2a 7d ಈಕ್ವಲ್ ಟು 25 ಒಂದನೇದ್ದು. ಎರಡನೇದ್ದು a ಎರಡನೇದ್ದು ಎಷ್ಟು ಉಳಿತು? a ಉಳಿತು ಪ್ಲಸ್ 9d ಈಕ್ವಲ್ ಟು ಎಷ್ಟದ? 29. ಸಮೀಕರಣ ಸಮ ಇಲ್ಲ. ಇದಕ್ಕ 1ರಿಂದ ಇದಕ್ಕೆ 2ರಿಂದ ಗುಣಿಸ್ಬೇಕು. 2a 7d 25 1ಲೆ 25 2a 2 9ಲೆ 18d 2 9ಲೆ 18 2 2ಲೆ 4 1 5. ಇವಾಗ ಕಳಿಬೇಕಿದು. ಕಳೆದ್ರೆ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಇದನ್ನು ಮೈನಸ್, ಇವೆರಡು ಹೋದು. 18ರಾಗ 7 ಕಳೆದ್ರ 11d 18ರಾಗ 7 ಕಳೆದ್ರ 11 ಉಳಿತಲ್ಲ. 58ರಾಗ 25 ಕಳಿಬೇಕು. 58 25 8ರಾಗ 5 ಕಳೆದ್ರ 3 5ರಾಗ 2 ಕಳೆದ್ರ ಎಷ್ಟು? 3 ಮೈನಸ್ 33 ಮೈನಸ್ ಮೈನಸ್ ಹೋಯ್ತು. ಡಿ ಈಕ್ವಲ್ ಟು 33ಕ್ಕ ಎಷ್ಟರಿಂದ ಭಾಗಿಸ್ಬೇಕು? 11 3ಲೆ 33 ಡಿ ಈಕ್ವಲ್ ಟು ಎಷ್ಟು ಬತ್ತು? 3. ಇದೇ ಡಿ ತಗೊಂಡು ನಾವೇನ್ ಮಾಡ್ಬೇಕು ಅಂದ್ರ ಏದ ಬೆಲೆ ಕಂಡುಹಿಡಿಬೇಕು. ಏದ ಬೆಲೆ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ಇಡನಲ್ಲ, ಎ ಈಕ್ವಲ್ ಟು 29 ಮೈನಸ್ 9d ಆಗತ್ತೆ. ಹಾಗಾದ್ರ ಏದ ಬೆಲೆ 29 9 ಡಿ ದ ಬೆಲೆ 3. ಹಾಗಾದ್ರ ಎಷ್ಟೈತಿ ಇಲ್ಲಿ ಅಂದ್ರ ಇಲ್ಲಿ ಬರೀತೀನಿ ನೋಡ್ರಿ. ಎ 29 9 3ಲೆ ಎಷ್ಟಾಗತ್ತೆ? 27. 29ರಾಗ 27 ಕಳೆದ್ರೆ ಎಷ್ಟು ಉಳಿತು? 2. ಏದ ಬೆಲೆ ಎಷ್ಟು? 2. ಮುಂದೆ ಏನ್ ಬರೀ ಅಂತ ಹೇಳ್ಯಾರ ನಿಮಗ? ಶ್ರೇಣಿ ಬರೀರಿ ಅಂತ ಹೇಳ್ಯಾರ ಅವ್ರು. ಶ್ರೇಣಿ ಅಂದ್ರ ಮೊದಲ ಪದ ಎಷ್ಟು? 2. ಅದ್ರಾಗ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ರಿ. 2 3 5 3 8 ಡ್ಯಾಶ್ ಡ್ಯಾಶ್ ಆಗಿದೆ. ಇಷ್ಟು ಬಿಡಿಸ್ಬೇಕು.